पापावली पाटनपट्टपाङ्गः श्रीपाणिपद्माञ्चितजानुजङ्गः गोपालबालकृपया स्वयन्नः श्रीपाण्डुरङ्गो भवतु प्रसन्नः। हयग्रीव हयग्रीव हयग्रीवेति यो वदेत् तस्य निस्सरते वाणी जन्नुकन्याप्रवाहवत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमस्मरणात् भवेत्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಇವತ್ತಿನ ದಿವಸ ಗ್ರೀನ್ವೆಲ್ಗೆ ವಿಠ್ಠಲ ದೇವರು ಆಗಮಿಸಿದ್ದಾರೆ, ಭಕ್ತರನ್ನು ಅನುಗ್ರಹಿಸಿದ್ದಾರೆ. ಭಗವಂತ ಯಾವಾಗಲೂ ಭಕ್ತರಿದ್ದಲ್ಲಿಗೆ ಓಡಿ ಬರ್ತಾನೆ. ಭಕ್ತವತ್ಸಲ ಅಂತ ಹೇಳಿ ಅವನಿಗೆ ಹೆಸರು. ಎಲ್ಲಿ ಭಕ್ತಿ ಇದೆಯೋ, ಎಲ್ಲಿ ಭಕ್ತರಿದ್ದಾರೋ ಅಲ್ಲಿ ಭಗವಂತ ಸ್ವಯಂ ಬರ್ತಾನೆ. ಭಕ್ತ ಧ್ರುವ ಇದ್ದಲ್ಲಿಗೆ ಶ್ರೀಮನ್ನಾರಾಯಣ ಬಂದ. ಭಕ್ತ ಪ್ರಹ್ಲಾದನನ್ನು ಅನುಗ್ರಹಿಸಲಿಕ್ಕೆ ನರಸಿಂಹದೇವರು ಬಂದ. ಭಕ್ತ ವಿದುರನ ಮನೆಗೆ ಶ್ರೀಕೃಷ್ಣ ಬಂದ, ತಿಳಿಸದನೇ ಬಂದ. ಭಕ್ತಿ ಶಬರಿಯನ್ನು ಅನುಗ್ರಹ ಮಾಡಲಿಕ್ಕೆ ಶ್ರೀರಾಮಚಂದ್ರ. ನಾವು ಭಕ್ತರಾಗಿದ್ದರೆ ದೇವರು ನಮ್ಮಲ್ಲಿಗೆ ತಾನಾಗೇ ಬರ್ತಾನೆ. ನಾವು ದೇವರಿದ್ದಲ್ಲಿಗೆ ಹೋಗೋದು ದೊಡ್ಡ ವಿಷಯ ಏನಲ್ಲ. ಪ್ರತಿಯೊಬ್ಬರೂ ಕೂಡ ಕಷ್ಟ ಬಂದಾಗಂತೂ ದೇವರ ಹತ್ತಿರ ಹೋಗಿಯೇ ಹೋಗ್ತಾರೆ. ಆದರೆ ದೇವರು ನಮ್ಮಲ್ಲಿಗೆ ಬರೋದು ಅದು ಬಹಳ ವಿಷಯ. ನಮ್ಮ ಪಟ್ಟಿಯಲ್ಲಿ ದೇವರ ಹೆಸರನ್ನು ಸೇರಿಸ್ಬೋದು, ಆದರೆ ದೇವರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೋದು ಅದು ಬಹಳ ವಿಶೇಷವಾದದ್ದು. ಹೀಗಾಗಿ ಭಕ್ತರಿದ್ದಲ್ಲಿಗೆ ಭಗವಂತ ಬಂದು ಅನುಗ್ರಹ ಮಾಡಿದರೆ ನಮ್ಮ ಭಕ್ತಿ ಅದು ಫಲಿಸಿತು ಅಂತೇಳಿ ಅರ್ಥ. ಅದರಂತೆ ಬಹಳ ಜನ ಭಕ್ತರು ಇಲ್ಲಿ ಗ್ರೀನ್ವೆಲ್ಲೆಯಲ್ಲಿ ಇದ್ದರಿಂದ ಕೃಷ್ಣ ನಿಮ್ಮನ್ನೆಲ್ಲ ಅನುಗ್ರಹ ಮಾಡಲಿಕ್ಕೆ ಇವತ್ತು ಬಂದಿದ್ದಾನೆ. ನಿಮ್ಮ ಮನೆಯನ್ನೆಲ್ಲ ಪಾವನ ಮಾಡಿದ್ದಾನೆ. ಈಗ ಆಗಾಗ್ಗೆ ಭಗವಂತ ಮನೆಗೆ ಬರ್ತಾ ಇದೆ ಒಂದು 3-4 ವರ್ಷದಿಂದ. ಅದು ನಮ್ಮ ಫಾಲೋ ಲೀಸ್ಟಲ್ಲೇ ವಿಠ್ಠಲ ದೇವರು ಬಂದಿದ್ದಾರೆ. ವಿಠ್ಠಲ ದೇವರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದು ನಮ್ಮ ಪೂರ್ವಜನ್ಮದ ಪುಣ್ಯ. ಅಂತಹ ಒಂದು ವಿಠ್ಠಲನ ಒಂದು ಅನುಗ್ರಹ ಇವತ್ತು ಗ್ರೀನ್ವೆಲ್ಲೆ ಎಲ್ಲ ಭಕ್ತರಿಗೆ ಆಗಿದೆ. ಮುಖ್ಯವಾಗಿ ನಮ್ಮ ಸಂದರ್ಶ ಅವರ ಮನೆಗೆ ಕೃಷ್ಣ ಬಂದಿದ್ದಾನೆ. ಅವರ ಹೆಸರು ಸಾರ್ಥಕ ಆಯಿತು. ಸಂದರ್ಶನ, ಕೃಷ್ಣ ಬಂದು ಸಂದರ್ಶನ ಮಾಡ್ತಾ ಇದ್ದಾರೆ. ಯಾರ ಸಂದರ್ಶನ ಹೇಳಿದರೆ ವಿಠ್ಠಲ ದೇವರ ಸಂದರ್ಶನ. ಆದ್ದರಿಂದ ಇವತ್ತು ಸಾಯಂಕಾಲ ನಮ್ಮ ಸುಮ ಅರುಣ ಭಟ್ಟರ ಮನೆಗೆ ಕೃಷ್ಣ ಬಂದಿದ್ದಾನೆ. ಹಾಗಾಗಿ ಅವರೆಲ್ಲರ ಒಂದು ಕುಟುಂಬಕ್ಕೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಆಗಲಿ. ನಿಮ್ಮೆಲ್ಲರಿಗೂ ಕೂಡ ಆ ಶ್ರೀಕೃಷ್ಣನ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥಿಸ್ತಾ, ನಿಮ್ಮ ಹತ್ತಿರ ಪರ್ಮನೆಂಟ್ ಆಗಿರಬೇಕು ಅಂತ ಹೇಳಿ ಇಟ್ಲಾಂಟದಲ್ಲೇ ಬಂದು ಶ್ರೀಕೃಷ್ಣ ವೃಂದಾವನದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ನಮ್ಮ ಹತ್ತಿರ ಭಗವಂತ ಇರಬೇಕು ಅಂತೇಳಿ ಬಂದಾಗ ನಾವು ಭಗವಂತನನ್ನು ಆರಾಧಿಸಬೇಕು. ನಾವು ಭಗವಂತನನ್ನು ಪೂಜಿಸಿ ಅವನ ಅನುಗ್ರಹವನ್ನು ಪಡೆಯಬೇಕು. ಅಂಥ ಒಂದು ಸುಸಂದರ್ಭ ನಿಮಗೆಲ್ಲರಿಗೂ ಕೂಡ ಒದಗಿದೆ. ನಿಮಗೂ ನಿಮ್ಮ ಮುಂದಿನ ಪೀಳಿಗೆಗೂ ಮಕ್ಕಳಿಗೂ ಕೂಡ ದೇವರ ಒಂದು ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ, ನಮ್ಮ ಒಂದು ಧರ್ಮ ಇದನ್ನೆಲ್ಲ ಮುಂದುವರಿಸಿಕೊಂಡು ಹೋಗತಕ್ಕಂಥ ಒಂದು ಅವಕಾಶ ಏನು ಬಂದಿದೆ. ಇದನ್ನೆಲ್ಲ ನೀವು ಉಪಯೋಗಿಸಿಕೊಂಡು ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು. ಭಗವಂತನ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು